ಮಾಡಲಿಲ್ಲ ಅಂದ್ರೆ ಈ ಚೇರ್ಗಳನ್ನ ರಿಮೂವ್ ಮಾಡಿಬಿಟ್ರೆ ಆಟೋಮೆಟಿಕಲಿ ಅದು ಬೆಂಕಿ ತನ್ನಷ್ಟಕ್ಕೆ ತಾನೇ ಮುಂದೆ ಹೋಗುತ್ತೆ. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ನೋಡಿ, ಅದಕ್ಕೆ ನಾವು ಡೋಂಟ್ ಫೀಡ್ ಅ ಫುಡ್ ಫಾರ್ ದ ಫೈರ್ ಅಂತ ಕರೀತೀವಿ. ಅಂದ್ರೆ ಬೆಂಕಿಗೆ ಊಟ ಕೊಡಬಾರ್ದಂತೆ. ಊಟ ನಥಿಂಗ್ ಬಟ್ ಅನದರ್ ಕಂಬಸ್ಟಿಬಲ್ ಮಟೀರಿಯಲ್. ಅಂತ ಆಯ್ತಾ? ಸೊ ಇದೇ ಬ್ರಹ್ಮ ರಾಕ್ಷಸ ಅಂತ ತಿಂದು ತುಂಬಾನೇ ಬೆಳೀತಾ ಇದೆ. ಬೆಂಕಿನೂ ಕೂಡ ಹಾಗೆ ಎಷ್ಟು ಫೀಡ್ ಮಾಡ್ತಿರೋ ಅಷ್ಟು ಬೆಳೀತಾ ಹೋಗುತ್ತೆ. ಸೊ ಕಟ್ ಆಫ್ ದ ಫುಡ್ ಅಂತ ಕರೀತೀವಿ. ಆ ಫುಡ್ ನ ಕಟ್ ಆಫ್ ಮಾಡೋದು ಅಥವಾ ಸಪರೇಷನ್ ಅಂತ ಹೇಳ್ತಕ್ಕಂಥದ್ದು, ಫ್ಯೂಲ್ ನ ತೆಗಿತಕ್ಕಂಥ ಒಂದು ಅನದರ್ ಮೆಥಡ್ ಸ್ಟಾರ್ವೇಷನ್ ಆಫ್ ಸಪರೇಷನ್ ಮೆಥಡ್, ಬೇರ್ಪಡಿಸುವಿಕೆ ಅಂತ ಕರೀತೀವಿ. ಅಂದ್ರೆ ಒಂದು ವಸ್ತು ಉರಿತಾ ಇದೆ ಅಂದ್ರೆ ಅದು ಸುತ್ತಲೂ ಇರ್ತಕ್ಕಂಥ ಕಂಬಸ್ಟಿಬಲ್ ಮೆಟೀರಿಯಲ್ ನ ನಾವು ರಿಮೂವ್ ಮಾಡೋದು. ಅರ್ಥ ಆಯ್ತಾ? ಈ ಮೂರು ಮೆಥಡ್ಗಳನ್ನ ನೀವು ಯೂಸ್ ಮಾಡಿದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಬೆಂಕಿನ ಆರಿಸ್ಬಿಡ್ಬೋದು. ಯಾರ ಅವಶ್ಯಕತೆ ಇಲ್ಲ. ದಟ್ಸ್ ವೈ ವೆರಿ ಫಸ್ಟ್ ಡೋಂಟ್ ಪ್ಯಾನಿಕ್. ಅಂದ್ರೆ ಬೆಂಕಿ ಕಂಡ ತಕ್ಷಣ ಎದ್ಕೊಂಡು ಹೋಗ್ಬಾರ್ದು. ಅರ್ಥ ಆಗ್ತಿದೆನಾ? ಇನಿಷಿಯಲ್ ಸ್ಟೇಜ್ ಅಲ್ಲಿ ಅದೇನು ದೊಡ್ಡ ಮಟ್ಟದಲ್ಲಿ ಇರಲ್ಲ. ನೀವು ಎದ್ರಕೊಂಡು ಓಡೋದ್ರಿ ಅಂದ್ರೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ. ಓಕೆ, ಯಾವುದೋ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಶಾರ್ಟ್ ಸರ್ಕ್ಯೂಟ್ ಆಗಿ ಸಡನ್ ಬೆಂಕಿ ಹತ್ಬಿಡ್ತು ಅಂದ್ರೆ ಫಸ್ಟ್ ಮೇನ್ ಸ್ವಿಚ್ ನ ಆಫ್ ಮಾಡಿಸ್ಕೊಂಡ್ಬಿಟ್ಟು ಇಲ್ಲಿಗೆ ನಿಮ್ಮ ಹತ್ರ ನಿಯರೆಸ್ಟ್ ಎಕ್ಸ್ಟಿಂಗ್ವಿಷರ್ಸ್ ಇರುತ್ತೆ. ಸ್ಮಾಲ್ ಟೈಪ್ಸ್ ಆಫ್ ಎಕ್ಸ್ಟಿಂಗ್ವಿಷರ್ಸ್ ಇರ್ತವೆ. ಅದರಲ್ಲಿ ಮೀಡಿಯಾ ಇರುತ್ತೆ. ಸೊ ಅದನ್ನೇ ನೀವು ಅಪ್ಲೈ ಮಾಡೋದು, ಅಥವಾ ನೀರೇ ಇದ್ರೂ ನೀರನ್ನ ಹಾಕ್ಬಿಟ್ಟು ಮುಗಿತು. ಅರ್ಥ ಆಗ್ತಿದೆನಾ? ಬಟ್ ಮೇನ್ ಸ್ವಿಚ್ ಆಫ್ ಆಗಿರ್ಬೇಕು. ಸೊ ದೀಸ್ ಆರ್ ದ 3 ಮೆಥಡ್ಸ್ ಕಂಟ್ರೋಲ್ ದ ಎಕ್ಸ್ಟಿಂಗ್ವಿಶ್ಡ್ ಫೈರ್ ಅಂತ ಕರೀತಾ ಹೋಗ್ತೀವಿ. ಇನ್ನ ನಿಮಗೆ ಗೊತ್ತಿದೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಓಕೆ, ಸರಿ. ಅಂದ್ರೆ ವಾತಾವರಣ ಹೀಟ್ ಯಾವ ರೂಪದಲ್ಲಾದ್ರೂ ಸಿಗ್ಬೋದು. ಅರ್ಥ ಆಗ್ತಿದೆನಾ? ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಹೀಟ್ ಈಸ್ ಟ್ರಾನ್ಸ್ಫರ್ ಇನ್ ದ ಫಾರ್ಮ್ ಆಫ್ ಕಂಡಕ್ಷನ್, ಕನ್ವೆನ್ಷನ್ ಮತ್ತೆ ರೇಡಿಯೇಷನ್ ಮುಖಾಂತರ ಹೀಟ್ ಸಿಗ್ತಾ ಹೋಗುತ್ತೆ. ದೆನ್ ಆಕ್ಸಿಜನ್ ನಮ್ಮ ವಾತಾವರಣದಲ್ಲಿ 20.9 ಅಪ್ರಾಕ್ಸಿಮೇಟ್ಲಿ 21% ಆಕ್ಸಿಜನ್ ಸಪ್ಲೈ ಇದೆ. ಅಂದ್ರೆ ಒಂದು ಬೆಂಕಿ ಹತ್ಕೋಬೇಕು ಅಂದ್ರೆ 16% ಆಕ್ಸಿಜನ್ ಇಸ್ ಎನಫ್. ನಾವು ಉಸಿರಾಡೋಕ್ಕೋಸ್ಕರ 16-18% ಆಕ್ಸಿಜನ್ ಇದ್ರೆ ನಡೆಯುತ್ತೆ. ಬಟ್ ಅದಕ್ಕಿಂತ ಕಡಿಮೆ ಆಗ್ತಾ ಹೋದ್ರೆ ಬ್ರೀದಿಂಗ್ ಸಮಸ್ಯೆ ಆಗ್ತಾ ಹೋಗ್ತಿದ್ರೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆನಾ? ಸೊ ಬೆಂಕಿ ಹತ್ತಬೇಕು ಅಂದ್ರೆ 16-18% ಆಕ್ಸಿಜನ್ ಇಸ್ ಎನಫ್. ಬಟ್ ನಮ್ಮ ವಾತಾವರಣದಲ್ಲಿ ಸಫಿಷಿಯಂಟ್ ಆಕ್ಸಿಜನ್ ಇದೆ 20%, ಅಪ್ರಾಕ್ಸಿಮೇಟ್ಲಿ 21% ಇದೆ. ಸೊ ಇತ್ತೀಚೆಗೆ ಗೊತ್ತಿದೆ ಅದು ರೆಡ್ಯೂಸ್ ಆಗ್ತಾ ಇದೆ ಅಂತ. ಕೊರೋನಾ ಟೈಮಲ್ಲೂ ಕೂಡ ತುಂಬಾನೇ ಅನ್ಕೊಂಡಿರ್ಬೋದು ಆಕ್ಸಿಜನ್ ನ ಅವಶ್ಯಕತೆ ಎಷ್ಟಿದೆ ಅಂತ ಅಂದಿದ್ದು ಕೊರೋನಾ ಟೈಮಲ್ಲಿ ನಮ್ಗೆ ಗೊತ್ತಾಗಿದ್ದಲ್ವಾ. ಸೊ ಅದಕ್ಕೋಸ್ಕರ ಅಂದ್ರೆ ಆಕ್ಸಿಜನ್ ನ ಉತ್ಪತ್ತಿ ಮಾಡತಕ್ಕಂಥ ಏಕೈಕ ಜೀವಿ ಅಂತಂದ್ರೆ ಪ್ಲಾಂಟ್ಸ್ ಮಾತ್ರ. ಪ್ಲಾಂಟ್ಸ್ ಅಷ್ಟೇ ಮಾಡ್ತಕ್ಕಂಥದ್ದು. ಅದಕ್ಕೆ ಆಕ್ಸಿಜನ್ ಬೇಕು ಅಂದ್ರೆ ವಿ ಗ್ರೋ ದ ಪ್ಲಾಂಟ್ಸ್. ಓಕೆ, ಪ್ಲಾಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬಾ ನಾವು ಗಿಡ ಮರಗಳನ್ನ ಬೆಳೆಸ್ಕೊಂಡಿರ್ತಕ್ಕಂಥದ್ದು. ಬಟ್ ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಇದೆ, ಬಟ್ ಇಂಪ್ಲಿಮೆಂಟೇಷನ್ಸ್ ಆಗ್ತಿಲ್ಲ. ಓಕೆ, ಸೊ ಪ್ರತಿಯೊಬ್ಬರಿಗೂ ಹೆಲ್ತ್ ಮೇಲೆ ಕಾನ್ಸಂಟ್ರೇಷನ್ ಇದೆ, ಹೆಲ್ತ್ ಬಗ್ಗೆ ಕೇರ್ ಇದೆ, ಬಟ್ ಅದನ್ನ ಯಾರು ಮಾಡಕ್ತಾ ಇರಲಿಲ್ಲ. ಬೆಳಗ್ಗೆ ಎದ್ದು ನಾವು ಆರಾಮಾಗಿ ಜಾಗಿಂಗ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ ಅಂತ ಹೇಳಿ ರಾತ್ರಿ ಮಲಗಬೇಕಾದ್ರೆ ಅನ್ಕೊಂಡಿರ್ತೀವಿ, ಬಟ್ ಬೆಳಗ್ಗೆ ಯಾರು ಮಾಡಲ್ಲ. ಅರ್ಥ ಆಗ್ತಿದೆನಾ? ಇದೇ ಪ್ರಾಬ್ಲಮ್ ಆಗ್ತಿರೋದು. ಇಂಪ್ಲಿಮೆಂಟೇಷನ್ಸ್ ಆಗ್ತಿಲ್ಲ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಸರಿ, ಹಾಗಾದ್ರೆ ನಾವು ಪ್ರತಿಯೊಂದು ಮೆಥಡ್ಸ್ಗಳಲ್ಲೂ ಬೆಂಕಿನ ಆರಿಸ್ಬೋದು. 3 ಮೆಥಡ್ಸ್ ಅನ್ನ ನಾವು ನೋಡ್ತಾ ಹೋಗ್ವಿ. ಬಟ್ ಎಲ್ಲದಕ್ಕೂ ನಾವು ಕೂಲಿಂಗ್ ಮೆಥಡ್ ಎಲ್ಲದಕ್ಕೂ ನೀರು ಹಾಕಕ್ಕಾಗುತ್ತಾ? ಸೊ ನೀವು ಕಿಚನ್ ಅಲ್ಲಿ ಅಡುಗೆ ಮಾಡ್ತಿರ್ತೀರಾ, ಆಯಿಲ್ ಫುಲ್ ಬಾಯ್ಲ್ ಆಗಿರುತ್ತೆ, ಸ್ವಲ್ಪ ಒಂದು ಡ್ರಾಪ್ ನೀರು ಬಿದ್ರೂ ಏನಾಗುತ್ತೆ? ಸಿಗುತ್ತೆ. ಪೆಟ್ರೋಲು, ಡೀಸೆಲ್ಲು ಈ ತರದ ವಸ್ತುಗಳಿಗೆ ನಾವು ನೀರು ಹಾಕಕ್ಕಾಗಲ್ಲ. ಅರ್ಥ ಆಗ್ತಿದೆನಾ? ಸೊ ಅಂದ್ರೆ ಫಾರ್ ಎವ್ರಿ ಮೆಥಡ್ಸ್ ದ ಸೂಟೇಬಲ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್. ಮಾಧ್ಯಮ ಅಂತ ಏನ್ ಕರಿತೀವಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಬೆಂಕಿನ ಆರಿಸೋಕೆ ವಿವಿಧ ಮಾಧ್ಯಮಗಳಿವೆ. ವಾಟರ್ ಇಸ್ ದ ಬೆಸ್ಟ್ ಮೀಡಿಯಾ, ಬಟ್ ಎಲ್ಲದಕ್ಕೂ ವಾಟರ್ ಹಾಕಕ್ಕಾಗಲ್ಲ. ಸೊ ಅಗೇನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಬರ್ತಾ ಹೋಗುತ್ತೆ, ಡ್ರೈ ಕೆಮಿಕಲ್ ಪೌಡರ್ಸ್ ಅಂತ ಬರುತ್ತೆ, ಫೋಮ್ ಎಕ್ಸ್ಟಿಂಗ್ವಿಷರ್ಸ್ ಅಂತ ಬರುತ್ತೆ, ಸ್ಯಾಂಡ್ ಮರಳು ಮಣ್ಣು ಅದು ಕೂಡ ಒನ್ ಆಫ್ ದ ಮೀಡಿಯಾ. ದೆನ್ ಬೀಟಿಂಗ್ ಮೆಥಡ್ ನಾವು ಫಾರೆಸ್ಟ್ ಫೈರ್ಗಳೆಲ್ಲ ಯೂಸ್ ಮಾಡ್ತಾ ಹೋಗ್ತೀವಿ. ಹೊರಗಡೆ ಪ್ಲಾಂಟ್ ಬ್ರಾಂಚಸ್ ಇರ್ತಾವಲ್ಲ, ರೆಬ್ಬೆ ಕೊಂಬೆಗಳನ್ನ ಕಿತ್ಕೊಂಡು ಹೊಡಿತಾ ಹೋಗ್ತಾರೆ. ಅಂದ್ರೆ ಸೊ ದಟ್ ಇಸ್ ಅ ಬೀಟಿಂಗ್ ಮೆಥಡ್. ಆ ಮೆಥಡ್ ಅಲ್ಲೂ ಕೂಡ ನಾವು ಬೆಂಕಿನ ಆರಿಸ್ತಾ ಹೋಗ್ಬೋದು. ಸೊ ಅದ್ರ ಬೇಸಿಸ್ ಮೇಲೆ ವಿ ಹ್ಯಾವ್ 4 ಕ್ಲಾಸಿಫಿಕೇಶನ್ಸ್. ಈ ಕ್ಲಾಸಿಫಿಕೇಶನ್ಸ್ ಯಾಕೆ ಮಾಡ್ಕೊಂಡಿದೀವಿ ಅಂದ್ರೆ ಪ್ರತಿಯೊಂದು ಕ್ಲಾಸ್ ಫೈರ್ಗಳಿಗೆ ಅದರದೇ ಆದ ಮೀಡಿಯಾನ ಯೂಸ್ ಮಾಡ್ಬೋದು ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಒಂದು ಎಕ್ಸ್ಟಿಂಗ್ವಿಷರ್ ಇದೆ ಪರಿಸ್ಥಿತಿ, ಪೋರ್ಟಬಲ್ ಎಕ್ಸ್ಟಿಂಗ್ವಿಷರ್. ಓಕೆ, ಸಿ ನೀವು ಹೊರಗಡೆ ಎಕ್ಸ್ಟಿಂಗ್ವಿಷರ್ಸ್ ಗಳನ್ನ ನೋಡಿದ್ದೀರಾ?